ತುಲಾ ರಾಶಿ ತುಲಾ ಲಗ್ನದವರಿಗೆ ಯಾವ ಕ್ಷೇತ್ರದಲ್ಲಿ ಅಂದ್ರೆ ಯಾವ ಉದ್ಯೋಗವನ್ನ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ, ಯಾವ ಉದ್ಯೋಗವನ್ನ ಮಾಡ್ತಾ ಇರ್ತಾರೆ ಅಥವಾ ಯಾವ ಉದ್ಯೋಗವನ್ನ ಮಾಡಬೇಕು ಅನ್ನುವಂತಹ ಬಹಳ ಮುಖ್ಯವಾಗಿರ್ತಕ್ಕಂತ ವಿಷಯ. ನೋಡಿ, ಜೀವನದಲ್ಲಿ ಉದ್ಯೋಗ ಅನ್ನುವಂಥದ್ದು ಒಂದು ಜೀವನದ ಬಹಳ ದೊಡ್ಡ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಯಾಕಂತಂದ್ರೆ ಅದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂತ ವಿಷಯ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಸ್ತ್ರೀಯರು ಯಾವುದಕ್ಕೂ ಕಡಿಮೆ ಇಲ್ಲ. ಎಲ್ಲಾ ರಂಗದಲ್ಲೂ ಪುರುಷರು ಮಾಡಬೇಕಾಗಿರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಮಹಿಳೆಯರು ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಪುರುಷರಿಗೂ ಸ್ತ್ರೀಯರಿಗೂ ಈ ಫಲ ಅನ್ವಯ ಆಗತ್ತೆ. ನಿಮ್ಗೆ ತುಂಬಾ ಕುತೂಹಲ ಇರುತ್ತೆ, ನಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿ, ಯಾವ ಉದ್ಯೋಗವನ್ನ ಪ್ರಯತ್ನ ಪಡ್ಲಿ, ಯಾವುದು ನನಗೆ ಚೆನ್ನಾಗಿ ಒಗ್ಗಿಕೊಳ್ಳಬಹುದು ಅನ್ನುವಂತ ವಿಚಾರ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಉತ್ತಮವಾದಂತ ವಿಚಾರಗಳು ಈ ವಿಡಿಯೋದಲ್ಲಿ ಸಿಗುತ್ತೆ. ನಿಮಗೆ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ. ನೋಡಿ, ಈ ತುಲಾ ರಾಶಿಯವರ ತಕ್ಷಣ ತುಲಾ ರಾಶಿಯವರಿಗೆ ಒಂದು ಲಕ್ಕಿ ನಂಬರ್ ಯಾವುದು, ಅದೃಷ್ಟದ ಸಂಖ್ಯೆಗಳು ಯಾವುದು ಅಂತಂದ್ರೆ ನೋಡಿ, ಮೂಲ ಅಂಕ 6. ತುಲಾ ರಾಶಿಯವರಿಗೆ 6ನೇ ಸಂಖ್ಯೆ ತುಂಬಾ ಮುಖ್ಯವಾಗಿದ್ದು, ಜೊತೆಗೆ 4, 7, 9 ಕೂಡ ಉಪಸಂಖ್ಯೆಗಳಾಗಿರ್ತಕ್ಕಂಥದ್ದು. ಇದು ಕೂಡ ನಿಮಗೆ ಒಳ್ಳೆಯ ಫಲವನ್ನ ತಂದು ಕೊಡುತ್ತೆ. ಇನ್ನು ನಿಮಗೆ ಒಳ್ಳೆಯ ದಿಕ್ಕು ಯಾವುದು, ಉತ್ತಮವಾದಂತ ದಿಕ್ಕು ಯಾವುದು ಅಂತ ನೋಡಿದ್ರೆ ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕು ನಿಮಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುವಂತಹ ದಿಕ್ಕು, ಅಂದ್ರೆ ಸಕ್ಸಸ್ಫುಲ್ ಆದಂತಹ ದಿಕ್ಕು ಅಂತ ಹೇಳ್ಬೋದು. ಇನ್ನು ನಿಮಗೆ ಯಾವ ವಾರ ಶುಭ ವಾರ, ಲಕ್ಕಿ ವಾರ ಯಾವುದು ಅಂತಂದ್ರೆ ಶುಕ್ರವಾರ. ಶುಕ್ರವಾರ ನಿಮಗೆ ಒಳ್ಳೆಯ ಒಂದು ವಾರ ಅಂತ ಹೇಳ್ಬೋದು. ಜೊತೆಗೆ ಸೋಮವಾರವು ಕೂಡ ಒಳ್ಳೆಯ ಒಂದು ಫಲವನ್ನ ತಂದು ಕೊಡುತ್ತೆ. ನಿಮಗೆ ಮೂಲ ಲಕ್ಕಿ ವಾರ ಶುಕ್ರವಾರನೇ ಆಗಿರ್ತಕ್ಕಂಥದ್ದು. ಇನ್ನು ನಿಮಗೆ ಅದೃಷ್ಟದ ದಿನಾಂಕಗಳು ಬಂದು 6, 15, 24 ನಿಮ್ಗೆ ಒಳ್ಳೆ ದಿನಾಂಕ ಅಂತ ಹೇಳ್ಬೋದು. ಇನ್ನು ನಿಮಗೆ ಶುಭ ವರ್ಣ ಯಾವುದು, ಒಳ್ಳೆ ಕಲರ್ ಯಾವುದು ಅಂತ ಕೇಳಿದ್ರೆ ಬಿಳಿ ವರ್ಣ, ನೀಲಿ ವರ್ಣ, ಶ್ವೇತ ವರ್ಣ ನಿಮಗೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಲಕ್ಕಿ ವರ್ಣ ಅಂತ ಹೇಳ್ಬೋದು, ಕಲರ್ ಅಂತ ಹೇಳ್ಬೋದು. ಬೂದು ಮತ್ತು ಹಸಿರು ಕೂಡ ನಿಮಗೆ ಚೆನ್ನಾಗಿ ಒಗ್ಗಿಕೊಳ್ಳುವಂತಹ ಕಲರ್ ಆಗಿರ್ತಕ್ಕಂಥದ್ದು. ಇನ್ನು ಈ ತುಲಾ ರಾಶಿಯವರ ತಕ್ಷಣ ಯಾವತ್ತಿಗೂ ಜೀವನದಲ್ಲಿ ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತೇವೆ. ಏನ್ ಮಾಡೋದು, ಆಗಿಂದಾಗ್ಗೆ ಏನಾದ್ರೂ ಒಂದು ಕಲಹಗಳು, ಕದನಗಳು, ವಿವಾದಗಳು ಮೈ ಮೇಲೆ ಎಳಿತಾನೆ ಇರುತ್ತವೆ. ಬೇಡ ವಿವಾದಗಳಿಂದ ಹಿಂದೆ ಸರಿಯೋಣ ಅಂತಂದ್ರು ಕೂಡ ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ವಿಚಾರ ಚಾಲ್ತಿಯಲ್ಲಿರುತ್ತೆ, ಪ್ರಸ್ತುತ ಚರ್ಚೆಯಲ್ಲಿರ್ತಕ್ಕಂಥದ್ದು. ಎಲ್ಲರಿಗೂ ನೀವು ಅಚ್ಚುಮೆಚ್ಚಿನವರು, ಎಲ್ಲರಿಗೂ ಇಷ್ಟ ಆಗ್ತೀರಿ, ಎಲ್ಲರನ್ನು ಗೌರವ ಭಾವನೆಯಿಂದ ಕಾಣ್ತಕ್ಕಂಥದ್ದು. ಜೊತೆಗೆ ಈ ಎಲ್ಲರನ್ನೂ ಪ್ರೀತಿಸುವಂತಹ ವ್ಯಕ್ತಿತ್ವ, ನಾಯಕತ್ವದ ಗುಣಗಳು ನಿಮ್ಮಲ್ಲಿರ್ತಕ್ಕಂಥದ್ದು. ಯಾವುದೇ ವಿಚಾರಕ್ಕೆ ಎಂತಹ ಬಿದ್ದು ಹೋಗಿರುವಂತ ಸಂಸ್ಥೆ ಇದ್ರೂ ಅದಕ್ಕೆ ಒಂದು ಜೀವ ಕಳೆಯನ್ನ ತುಂಬಿ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತಕ್ಕಂತ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು. ನೋಡಿ, ಈ ಯಾವುದೇ ಒಂದು ಕೆಲಸವನ್ನಾಗ್ಲಿ ಅರ್ಧಂಬರ್ಧ ಬಿಡ್ತಕ್ಕಂಥವ್ರಲ್ಲ. ನೋಡಿ, ನೀವು ಕೆಲ್ಸಕ್ಕೆ ಸಂಬಂಧಪಟ್ಟಂತ ವಿಚಾರ ಮಾತಾಡೋದ್ರಿಂದ ನೀವು ಯಾವ ಕೆಲಸನೇ ಮಾಡ್ತಾ ಇರಿ, ಯಾವ ಕೆಲಸನೂ ಕೂಡ ಅರ್ಧಂಬರ್ಧ ಮಾಡಲ್ಲ, ಪೂರ್ಣವಾಗಿ ಮಾಡಿ ಮುಗಿಸ್ಬಿಡ್ತೀರಿ. ಮೊದಲೇ ಆ ಕೆಲ್ಸಕ್ಕೆ ಕೈ ಹಾಕಲ್ಲ. ಕೈ ಹಾಕಿದ್ರಿ ಅಂತಂದ್ರೆ ಅದನ್ನ ಪೂರ್ಣಗೊಳಿಸುವವರೆಗೆ ಬಿಡ್ತಕ್ಕಂತ ವ್ಯಕ್ತಿಗಳು ನೀವಲ್ಲ. ಹಾಗಾಗಿ ಕೆಲಸದ ಮೇಲೆ ಬಹಳಷ್ಟು ಇಚ್ಛೆ ಉಳ್ಳವರು, ಆಸಕ್ತಿ ಉಳ್ಳವರು, ಕೆಲಸವನ್ನ ಪ್ರೀತಿಸಿ ನೀವು ಕೆಲಸ ಮಾಡುವಂತಹ ವ್ಯಕ್ತಿತ್ವ ನಿಮ್ದು. ಇದು ನಿಮಗೆ ಬಹಳ ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಇನ್ನು ನಿಮ್ಮ ಕೆಲಸದಲ್ಲಿ, ನಿಮ್ಮ ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ನೀವು ಯಾವುದೇ ಕ್ಷೇತ್ರದಲ್ಲಿ ಇವಾಗ ಕೆಲಸ ಮಾಡ್ತಾ ಇದ್ರಲ್ಲ, ಆ ಕ್ಷೇತ್ರದಲ್ಲಿ ನೀವು ಏನು ಅರಿಲಾರದಂತಹ ಕ್ಷೇತ್ರದಾಗಿದ್ರು ಕೂಡ ಅಥವಾ ಅರಿಲಾರದೆ ನೀವು ಅದಕ್ಕೆ ಎಂಟ್ರಿ ಆಗಿದ್ರು ಕೂಡ ಕೆಲವು ದಿವಸದಲ್ಲಿ ಅದರ ಆಳ ಅಗಲವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂತ ವ್ಯಕ್ತಿತ್ವ, ಎಲ್ಲಾ ತಂತ್ರಗಳನ್ನ ಅರಿತವರಾಗಿರ್ತೀರಿ, ಅದನ್ನ ತಿಳಿದವರಾಗಿರ್ತೀರಿ, ಅದನ್ನ ಚಾಚು ತಪ್ಪದೆ ಚಾಕಚಕ್ಯತೆಯಿಂದ ಮಾಡುವಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಈ ತುಲಾ ರಾಶಿಯವರು ಅಂತ ಹೇಳಬಹುದು. ವಿಶೇಷವಾಗಿ ತುಲಾ ರಾಶಿಯವರಿಗೆ ಯಾವ ಕ್ಷೇತ್ರದಲ್ಲಿ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥ ವಿಚಾರ ನೋಡೋದಾದ್ರೆ, ನೋಡಿ, ಈ ಕಾನೂನಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ,
ಕಾನೂನಿಗೆ ಅಂದ್ರೆ ಈ ನ್ಯಾಯ ಹೇಳುವಂಥದ್ದು, ಸಂಘ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿರುವಂತದ್ದು, ರಾಜಕಾರಣಿಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು, ಈ ವಕೀಲಿ ವೃತ್ತಿಯಲ್ಲಿರುವಂತದ್ದು, ಜಡ್ಜ್ ಆಗಿರುವಂತದ್ದು, ಅಥವಾ ನಿಮ್ಮ ಒಂದು ಏನಿರುತ್ತೆ ಅಂತಂದ್ರೆ ಒಂದು ನಿಮ್ಮದೇ ಆಗಿರತಕ್ಕಂತ ಒಂದು ನ್ಯಾಯ ನಿರ್ಣಯದಲ್ಲಿ ಒಂದು ಗತ್ತಿರುತ್ತೆ. ಬೇರೆಯವರು ಕೂಡ ನಿಮಗೆ ಅವಲಂಬಿತರಾಗಿರ್ತಾರೆ. ಇವ್ರ ಕಡೆ ಹೋದ್ರೆ ನಮ್ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಗ್ಬೋದಪ್ಪ ಅನ್ನುವಂತಹ ಒಂದು ವಿಚಾರ ಇರುತ್ತೆ. ಹಾಗಾಗಿ ಇದನ್ನೇ ಬಹಳಷ್ಟು ಜನ ವೃತ್ತಿಯನ್ನಾಗಿ ಮಾಡ್ಕೊಳ್ತಕ್ಕಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನು ನಾನು ಈಗ ಆರಂಭ ಮಾಡಿದ್ದೀನಿ, ಬಹಳ ಮುಖ್ಯವಾದ ವಿಚಾರಗಳಿದೆ, ತಿಳ್ಕೋಬೇಕು. ಜೊತೆಗೆ ನಿಮ್ಮ ಆರಾಧ್ಯ ದೈವ ಯಾವುದು, ದೈವ ಯಾವುದು ಅನ್ನುವಂಥದ್ದು ತಿಳ್ಕೋಬೇಕು. ಅದಕ್ಕಿಂತ ಮುಂಚೆ ನೀವು ನೋಡ್ಲೇಬೇಕಾಗಿರುವಂತ ಒಂದು ಮುಖ್ಯವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲಾ ಭಾಷೆಗಳಲ್ಲಿ ಸಿಗುತ್ತೆ. ಹಿಂದಕ್ಕೆ ಹಿರಿಯರು ಏನ್ ಮಾಡ್ತಿದ್ರು, ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ, ತುಲಾರಾಶಿಯವರಿಗೆ ಇನ್ನುಳಿದಂತಹ ಕ್ಷೇತ್ರಗಳು ಬಹಳ ವಿಶೇಷವಾಗಿ ಪರ್ಯಟನೆ ಮಾಡತಕ್ಕಂಥದ್ದು. ಅಂದ್ರೆ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಿ, ಮನೆಯಿಂದ ಸ್ವಲ್ಪ ದೂರ, ಹೊರ ರಾಜ್ಯ, ಹೊರ ಜಿಲ್ಲೆ, ಹೊರ ದೇಶ ಅಥವಾ ಬೇರೆ ಊರು, ಈ ರೀತಿಯಾಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡುವಂತಹದ್ದು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಹತ್ರ ಒಂದು ವಿಶೇಷವಾದ ಕಲೆ ಇದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ಬೋದು, ಅಥವಾ ನೀವು ಚಿತ್ರನಟರ ಆಗಿರ್ಬೋದು, ಅಥವಾ ಗಾಯನದಲ್ಲಿರ್ಬೋದು, ಭರತನಾಟ್ಯದಲ್ಲಿರ್ಬೋದು, ವಾದ್ಯಗಳನ್ನು ನುಡಿಸುವಂತದ್ದಿರ್ಬೋದು, ಏನನ್ನಾದ್ರೂ ಇದನ್ನು ಅಲ್ಲದೇನೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಈ ಕಲೆಗೆ ಸಂಬಂಧಿಸಿರ್ತಕ್ಕಂತ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಬಹುದು. ಅಥವಾ ನಿಮ್ಮಲ್ಲೇ ಇರುವಂತ ಕಲೆಗೆ ನೀವು ಅದನ್ನೇನಾಗಿದ್ರೆ ಉದ್ಯೋಗವನ್ನಾಗಿ ಮಾಡ್ಕೊಳ್ಳಿಲ್ದೇ ಇರ್ಬೋದು, ಹವ್ಯಾಸಕ್ಕಾಗಿ ಇರ್ಬೋದು. ಹಾಗಾಗಿ ಬಹಳಷ್ಟು ಜನರು ಕಲೆಗೇನೆ ಉದ್ಯೋಗವನ್ನಾಗಿ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಅಭಿನಯ ಮತ್ತೆ ಈ ಅಧ್ಯಾಪಕ ವೃತ್ತಿ ಮಾಡ್ತಕ್ಕಂಥದ್ದು, ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು, ಈ ಶಿಲ್ಪಿ ಆಗುವಂಥದ್ದು, ವಾಸ್ತು ಕಲೆಯ ವೃತ್ತಿಯನ್ನಾಗಿ ಮಾಡ್ತಕ್ಕಂಥದ್ದು, ಬಹಳಷ್ಟು ಜನರಿಗೆ ಈ ವ್ಯಾಪಾರ ವೃತ್ತಿ ತುಂಬಾ ಚೆನ್ನಾಗಿ ಸೂಟ್ ಆಗುವಂತಹ ಸಾಧ್ಯತೆಗಳಿವೆ. ತುಲಾರಾಶಿಯವರು ಆಲ್ಮೋಸ್ಟ್ ಆಲ್ ಬಹಳ ಜಾಣರು ಇರೋದ್ರಿಂದ ವಿಶೇಷವಾಗಿ ನಿಮ್ಮದೇ ಆದಂತ ಒಂದು ಶೈಲಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ತುಲಾರಾಶಿ, ತುಲಾ ಲಗ್ನದವರು ಏನಿರುತ್ತೆ, ಡಿಫ್ರೆಂಟ್ ಆಗಿ ಆಲೋಚನೆ ಮಾಡ್ತಕ್ಕಂಥದ್ದು. ಬೇರೆಯವರು ಯಾವ ತರ ಮಾಡಿದ್ದಾರೆ ಆ ತರ ಅಲ್ಲ, ನಿಮ್ ಮೈಂಡ್ ಸೆಟ್ ಬೇರೆ ಇರುತ್ತೆ, ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ, ಸ್ಪೆಷಲ್ ಆಗಿರ್ತೀರಿ. ನೀವು ಏನೋ ಒಂದು ಬೇರೆ ತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂತ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾಗಿ ಉದ್ಯೋಗದಲ್ಲಿ ಒಂದು ಸಕ್ಸಸ್ಫುಲ್ ವ್ಯಕ್ತಿಗಳು ಅಂತ ಹೇಳ್ಬೋದು. ಅಂದ್ರೆ ನೀವು ಯಾವ ವ್ಯಕ್ತಿ ಉದ್ಯೋಗವನ್ನ ಪ್ರೀತಿಸ್ತಾನೆ ಅವನ ಜೀವನದಲ್ಲಿ ತುಂಬಾ ಸುಖವಾಗಿರ್ತಾನೆ, ಸಂತೋಷವಾಗಿರ್ತಾನೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಹಣಕಾಸಿಗೆ ಸಂಬಂಧಪಟ್ಟಂಗೆ ಇನ್ನು ಉಳಿದಂತದ್ದು ಬಹಳಷ್ಟು ವಿಚಾರಗಳಿದ್ದಾವೆ. ಅದಕ್ಕೆ ಆದಂತ ಸಂಬಂಧಪಟ್ಟಂತ ವಿಡಿಯೋಗಳಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇನೆ. ಜೊತೆಗೆ ನೀವು ಯಾವಾಗ್ಲೂ
ಆರಾಧನೆ ಮಾಡ್ತಕ್ಕಂತ ದೇವ್ರು ಯಾವುದು, ಯಾವ ದೇವರನ್ನ ನೀವು ಆರಾಧನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಮುಖ್ಯವಾದ ವಿಚಾರ ತಿಳಿಸುವಂತದ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರಿಗೆ ಯಾವ ಒಂದು ಉದ್ಯೋಗವನ್ನ ಮಾಡಿದ್ರೆ ಆ ಉದ್ಯೋಗದಲ್ಲಿ ಲಾಭ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ವಿಡಿಯೋಗಳು ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ರಾಶಿಯ ವಿಡಿಯೋಗಳನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ನಿಮ್ಮ ಆರಾಧ್ಯ ದೇವ ಯಾವುದು, ನೀವು ಯಾವಾಗ್ಲೂ ಪೂಜಿಸಲ್ಪಡ್ತಕ್ಕಂತಹ ಆರಾಧಿಸಲ್ಪಡ್ತಕ್ಕಂತಹ ದೇವಿ ಯಾರು ಅಂತ ಕೇಳಿದ್ರೆ ತಾಯಿ ಶ್ರೀ ಮಹಾಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡ್ತಕ್ಕಂಥದ್ರಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಪೂಜೆಯನ್ನ ಮಾಡಿ, ಆರಾಧನೆ ಮಾಡಿ, ದರ್ಶನವನ್ನ ಮಾಡಿ ಖಂಡಿತವಾಗ್ಲೂ ನಿಮಗೆ ಉತ್ತಮವಾದಂತ ಫಲ ಸಿಗುತ್ತೆ. ಯಾವಾಗ್ಲೂ ಆ ತಾಯಿಯ ಸ್ಮರಣೆಯಲ್ಲಿ ಇರತಕ್ಕಂತ ಪ್ರಯತ್ನವನ್ನ ಮಾಡಿ. ಇನ್ನು ನೀವು ರುದ್ರಾಕ್ಷಿಯನ್ನ ಯಾವ್ದನ್ನ ಧರಿಸಬೇಕು ಅಂತಂದ್ರೆ, ನೋಡಿ, ನಿಮ್ಮ ತುಲಾ ರಾಶಿ, ತುಲಾ ಲಗ್ನದವರು ಯಾವುದೇ ಮುಖದ ರುದ್ರಾಕ್ಷಿಯನ್ನ ಧರಿಸಬಹುದು. ಅದರಿಂದ ಒಳ್ಳೆ ಫಲ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ, ತಾಯಿ ಲಕ್ಷ್ಮೀ ಮಾತೆ ನಿಮಗೆ ಒಳ್ಳೆ ಫಲವನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.